ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದಸ್ತಿಕೊಪ್ಪ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಒಂದು ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕೂಡ ಆಗಿರಬಹುದು. ಅದಾದ ನಂತರ ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ಒಂದು ನಮ್ಮ ದಾಸ್ತಿಕೊಪ್ಪ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಅವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಅವರ ಒಂದು ಅವಧಿ ಕಾಲದಲ್ಲಿ ಅವರ ಒಂದು ಯಾವ ರೀತಿ ಅವರದೊಂದು ಪಾತ್ರ ಇದೆ ಮತ್ತು ಇವರಿಂದ ಜನಗಳಿಗೆ ಯಾವ ರೀತಿ ಸಹಾಯ ಸಹಕಾರ ಬಂದಿದೆ ಮತ್ತು ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ ಮತ್ತು ಇವರ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಮತ್ತು ಆಗಿರ್ಲಿಲ್ಲ, ಅದಾದ ನಂತರ ಇವರ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಇವರನ್ನೇ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಸಮೀವುಲ್ಲಾ ಕಡೇಮನಿ ಅಂತ ಹೇಳಿ, ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಅಂತ ಗ್ರಾಮ ಪಂಚಾಯತಿಯ ಸದಸ್ಯರು ನಾವು. ಸರಿ ಸರ್. ಸರ್, ತಮ್ಮ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ ಸರ್? ನೋಡಿ, ಡೆವಲಪ್ಮೆಂಟ್ ಅನ್ನೋದು ನಾವು ಬಂದು ಮಾಡಿರುವಂತದಲ್ಲ. ಸ್ವತಂತ್ರ ನಂತರ ನಮ್ಮ ದೇಶ ಹಳ್ಳಿಗಳು ಸಣ್ಣದಾಗಿ ಡೆವಲಪ್ಮೆಂಟ್ ಆಗ್ತಾನೆ ಬರ್ತಾ ಇದೆ. ಆದ್ರೆ ಡೆವಲಪ್ಮೆಂಟ್ ಅನ್ನೋದು ಇದು ನಿಂತ ನೀರಲ್ಲ, ಇದಕ್ಕೆ ಕೊನೆ ಇಲ್ಲ. ಡೆವಲಪ್ಮೆಂಟ್ ಆಗ್ತಾ ಇರತ್ತೆ. ಆದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಬರೋಕ್ಕಿಂತ ಮುಂಚೆ ಮಾತಾಡ್ಬೇಕಂತಂದ್ರೆ ಮೂಲ ಸೌಕರ್ಯಗಳು ಏನಿರ್ತಾವೆ, ನೀರು, ವಿದ್ಯುತ್, ರಸ್ತೆ, ಚರಂಡಿಗಳು, ಇದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಂದು ಹಂತಕ್ಕೆ ಹೇಳ್ಬೇಕಂತಂದ್ರೆ ಒಂದು ಊರಿಗೆ ಎಷ್ಟು ಬೇಕು ಆ ಸವಲತ್ತಿನಲ್ಲಿ ಒಂದು 50%ಗಿಂತನೂ ಜಾಸ್ತಿ ನಮ್ಮ ಮುಂಚೆ ಇರುವಂತ ಸರ್ಕಾರಗಳು, ನಮ್ಮ ಮುಂಚೆ ಇರುವಂತ ಸದಸ್ಯರು, ನಮ್ಮ ಮುಂಚೆ ಇರುವಂತ ಆ ಕಾರ್ಯಕಾಲದ MLA ಎಲ್ಲ ಕೂಡಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದೆಲ್ಲ ಫಂಡ್ ಉಪಯೋಗ ಮಾಡಿಕೊಂಡು ತುಂಬಾ ಗ್ರಾಮನ್ನ ಒಂದು 50%ಗಿಂತನೂ ಜಾಸ್ತಿ ಮೂಲ ಸೌಕರ್ಯಗಳನ್ನ ಮುಟ್ಟಿಸಿದವು. ಸರಿ ಸರ್. ತಾವು ಅಧಿಕಾರ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್? ಅದಾದ ನಂತರ ನಾವು ನೋಡಿದ್ವೇನಂತಂದ್ರೆ ಅಂತ್ಯೋದಯ ಅಂತಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ವಿದ್ಯುತ್ ಅಂತ ಬಂದಾಗ ಒಂದು ಕಟ್ಟ ಕಡೆಯ ಒಂದು ಮನುಷ್ಯ ಒಂದು ಊರಿನಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದಾನೆ, ಒಂದು ಹೊಲದಲ್ಲಿದ್ದಾನೆ, ಅಂತವನಿಗೆ ಒಂದು ವಿದ್ಯುತ್ ತಲುಪಿಸ್ಬೇಕು, ಅಂತವನಿಗೆ ಒಂದು ನೀರಿನ ಸರಬರಾಜನ್ನ ನಾವು ವ್ಯವಸ್ಥೆಯನ್ನ ಮಾಡಬೇಕು. ಇದು ನಮ್ಮ ಉದ್ದೇಶ ಇತ್ತು. ಆಮೇಲೆ ಊರಲ್ಲಿ ಯಾವುದೇ ತರಹದ ತ್ಯಾಜ್ಯ ವಸ್ತುಗಳಿಂದ ಊರು ಒಂದು ಸ್ವಾಸ್ಥ್ಯ ಹಾಳಾಗಬಾರ್ದು, ಇದ್ರ ನಮ್ದು ಉದ್ದೇಶ ಇತ್ತು. ಸೊ ಇದನ್ನೆಲ್ಲ ನಾವು ಒಂದು ಉದ್ದೇಶಪೂರ್ವಕವಾಗಿ ನಾವು ಯಾವಾಗ ನಮ್ಗೆ ಜನ ಆಶೀರ್ವಾದ ಮಾಡಿದ್ರು, ನಾವು ಯಾವಾಗ ಗೆದ್ದು ಬಂದು ಅವತ್ತಿಂದನೇ ನಾವು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಂಡು ಅದಕ್ಕಿಂತ ಮುಂಚೆನೂ ಇತ್ತು. ಬಟ್ ನಮ್ಗೆ ಅಧಿಕಾರ ಅಂತ ಬಂದಾಗ ನಮ್ಮಲ್ಲೇ ಒಂದು ವಿಶ್ವಾಸ ಜಾಸ್ತಿ ಮೂಡಿ ನಾವು ಮೊದಲನೇದು ಮಾಡಿದ್ದೇನಪ್ಪಾ ಅಂತಂದ್ರೆ ಊರಿನಲ್ಲಿ ಈ ಕಸ ಏನು ಮನಿ ಹತ್ರ ಅಥವಾ ಊರಿನ ಹತ್ರ ಏನು ಒಗಿತಿದ್ರಲ್ಲ ಇದನ್ನ ನಿರ್ಮೂಲನೆ ಮಾಡ್ಬೇಕಂತೇಳಿ ಪ್ರಪ್ರಥಮವಾಗಿ ಜಿಲ್ಲಾ ಪಂಚಾಯತಿಯಿಂದ ಫಂಡ್ಸ್ ಪಂಚಾಯತಿ ಫಂಡ್ ಉಪಯೋಗ ಮಾಡ್ಕೊಂಡು ಒಂದು ಗಾಡಿಯನ್ನ ತೊಗೊಂಬಂದು ನಮ್ಮದ್ರು. ಗಾಡಿ ತಗೊಂಬಂದು ಇವತ್ತು 6ನೇ ವರ್ಷ ನಡೀತಾ ಇದೆ. ನಮ್ ಗಾಡಿ ಪ್ರತಿದಿನ ಮನೆಗೆ ಹೋಗಿ ಪ್ರತಿಯೊಬ್ಬರ ಮನೆಯಿಂದ ಕಸವನ್ನ ತಗೊಂಡು ವಿಲೇವಾರಿ ಮಾಡ್ತಾ ಇದೆ. ಯಾವುದೇ ತರಹದ ನಮ್ಮ ಊರಲ್ಲಿ ಸದ್ಯಕ್ಕೆ ಇದು ಇಲ್ಲ, ತ್ಯಾಜ್ಯ ವಸ್ತುಗಳಂತ ಕಾಣುವಂತ ಪರಿಸ್ಥಿತಿ ಇಲ್ಲ. ನೀರಿನ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಮ್ಗೇನು ರಾಷ್ಟ್ರೀಯ ಹಾಗೂ ರಾಜ್ಯ ಸರ್ಕಾರಗಳಿಂದ ಏನು ಈ ಜಲ್ ಜೀವನ್ ಮಿಷನ್ ಅನ್ನೋಂತ ಒಂದು ಸವಲತ್ತು ಸಿಕ್ತು. ಅದರಿಂದ ನಾವು ಪ್ರತಿಯೊಂದು ಮನೆಗೆ ಎಷ್ಟು ದೂರ ಇದೆ ಮನೆ ಅಂತಂದ್ರು ಅಲ್ಲಿವರೆಗೆ ನಾವು ಪ್ರಯತ್ನ ಮಾಡಿ ಪ್ರತಿಯೊಬ್ಬರಿಗೆ ನೀರನ್ನ ತಲುಪಿಸುವಂತ ಕೆಲಸ ಮಾಡಿದೀವಿ. ವಿದ್ಯುತ್ ಅನ್ನ ಹೊಲದಲ್ಲಿರೋ ಮನೆಗಳಿಗೂ ತಲುಪಿಸುವಂತ ಕೆಲಸ ಮಾಡಿದೀವಿ. ಇದನ್ನ ಬಿಟ್ಟು ಪ್ರತಿಯೊಂದು ಚರಂಡಿಗಳನ್ನ ಕ್ಲೀನ್ ಮಾಡುವಂತದಿರ್ಲಿ, ಆಮೇಲೆ ಅದಕ್ಕೆ ಸ್ಯಾನಿಟೈಸಿಂಗ್ ಮಾಡುವಂತದಿರ್ಲಿ, ಇದು ಪ್ರತಿ ಸಲ ಒಂದು ಎಷ್ಟು ಟೈಮ್ ಒಳಗೆ ಮಾಡ್ಬೇಕಲ್ಲ ಆ ಪ್ರಕಾರ ನಾವು ಮಾಡ್ಕೊಂತ ಬಂದು ಜನರಿಗೆ ಯಾವುದೇ ತರಹದ ತೊಂದರೆಗಳನ್ನ ಆಗ್ಬಾರ್ದು, ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ಬಾರ್ದು, ಈ ತರ ಎಲ್ಲ ಮಾಡಿ ನಾವು ಅದನ್ನೆಲ್ಲ ಸವಲತ್ತು ಮಾಡಿಕೊಟ್ಟಿದೀವಿ ಮೂಲ ಸೌಕರ್ಯಗಳಲ್ಲಿ. ಅದನ್ನ ಬಿಟ್ಟರೆ ರಸ್ತೆಗಳ ಬಗ್ಗೆ ಮಾತಾಡ್ಬೇಕಂದ್ರೆ 50% ವರೆಗೆ ರಸ್ತೆ CC ಆಗಿದ್ವು. ಅದಾದ ನಂತರ ನಾವು ಬಂದ ಮೇಲೆ ನಮ್ಮ ಆ ಕಾಲದ MLA ಅವ್ರದ್ದು ಎಲ್ಲಾ ಬೆನಿಫಿಟ್ಸ್ ತಗೊಂಡು ಓದಿದ್ದೆಲ್ಲ ರಸ್ತೆಗಳನ್ನ ನಾವು ಮಾಡಿಕೊಟ್ಟಿವಿ, CC ರಸ್ತೆ ಮಾಡಿಕೊಟ್ಟಿದ್ವಿ. ಇವಾಗ ಎಲ್ಲೇ ನೀವು ಅಡ್ಡಾಡ್ತೀರ ಅಂತಂದ್ರೆ ನಿಮ್ ಕಾಲಿಗೆ ಧೂಳ್ ಆಗ್ತಲ್ಲ ನಮ್ಮ ಊರಲ್ಲಿ. 100% ಇವತ್ತು ರಸ್ತೆ ನಮ್ಮ ಊರಲ್ಲಿ ಕಾಮಗಾರಿ ಮುಗಿಸ್ಕೊಟ್ಟಿದೀವಿ. ಸರಿ. ಆಮೇಲೆ ಈ ಗುಡಿ ವಿಲಾರಗಳಿಗೆ ಏನು ಸೋಲಾರ್ ವ್ಯವಸ್ಥೆಗಳು ಬೇಕು, ಆಮೇಲೆ ಸ್ಮಶಾನಗಳಿಗೆ ಮುಸಲ್ಮಾನ್ ಸಮಾಜ ಇರ್ಬೋದು, ಆಮೇಲೆ ನಮ್ಮ ಹಿಂದೂ ಬಾಂಧವ ಸಮಾಜ ಇರ್ಬೋದು, ಇವ್ರದೆಲ್ಲರೂ ಸ್ಮಶಾನಗಳಿಗೆ ನಾವು ಅಲ್ಲಿವರೆಗೆ ವಿದ್ಯುತ್ ತಲುಪಿಸಿ ರಾತ್ರಿನೇ ಮಣ್ಣಾಗ್ಬೇಕಂತಂದ್ರು ಅಲ್ಲಿ ಯಾವುದೇ ಸಮಯದಲ್ಲಿ ಲೈಟ್ ಇರ್ಬೇಕು, ಆತರ ವಿದ್ಯುತ್ ಸಂಪರ್ಕಗಳನ್ನ ಕಲ್ಪಿಸಿದ್ವಿ. ಅಲ್ಲಿ ನೀರಿನ ವ್ಯವಸ್ಥೆ ಬೋರ್ಗಳನ್ನ ಕನೆಕ್ಟ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ. ಅಲ್ಲಿ ಯಾವುದೇ ತರದ ನಮ್ಗೆ ಎಷ್ಟು ಸೌಲಭ್ಯನ ಕೊಡ್ಬೇಕಲ್ಲ ಅದೆಲ್ಲ ನಾವು ಪ್ರಯತ್ನ ಮಾಡಿ ಮುಟ್ಟಿಸಿದ್ವಿ ನಮ್ಮ ಕಾರ್ಯಕಾಲದಲ್ಲಿ. ಸರಿ ಸರ್. ತಾವು ಸರ್ ಈ ಶಿಕ್ಷಣ ಮಕ್ಕಳ ಅಭಿವೃದ್ಧಿಯಲ್ಲಿ ತಾವು ಒಂದು ಯಾವ ರೀತಿ ಪಾತ್ರ ಇತ್ತು ತಮ್ದು? ಅಂಗನವಾಡಿ ಕೇಂದ್ರ ಆಗಿರ್ಬೋದು,
ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಆಗಿರ್ಬೋದು, ಅಲ್ಲಿ ಬಿಸಿ ಊಟ ಮತ್ತು ಕುಡಿಯುವ ನೀರ ಕೊಠಡಿ ಬಗ್ಗೆ ತಾವು ಯಾವ ರೀತಿ ಒಂದು ಪಾತ್ರ ವಹಿಸಿದ್ರಿ? ಅತಿ ಮುಖ್ಯವಾಗಿದ್ದು ಎಜುಕೇಶನ್, ಶಿಕ್ಷಣ. ಶಿಕ್ಷಣದಲ್ಲಿ ನಾವು ಒಂದು ಜವಾಬ್ದಾರಿಯುತ ಜನ ಏನಿರ್ತೀವಲ್ಲ, ಎಷ್ಟು ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ತಿರೋದು ಬಹಳ ಮುಖ್ಯ. ನಮ್ಮ ಕಾರ್ಯಕಾಲದಲ್ಲಿ ನಾವು ನಮ್ಮ ಜಾಸ್ತಿ ಸಮಯ ಕೊಟ್ಟಿದ್ದೇನೆ ಎಜುಕೇಶನ್, ಸ್ಕೂಲ್ ಸಲುವಾಗಿ, ಮಕ್ಕಳ ಬೆಳವಣಿಗೆ ಸಲುವಾಗಿ. ನಾವು ಟೀಚರ್ಸ್ ಜೊತೆಗೆ ಕನೆಕ್ಟ್ ಆಗ್ತಿದ್ವಿ. ಟೀಚರ್ಸ್ ಮಕ್ಕಳ ಜೊತೆ ಯಾವ ತರ ವ್ಯವಹರಿಸ್ತಾ ಇದ್ದಾರೆ, ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಅದನ್ನ ನಾವು ಪ್ರತಿ ನಮ್ದೇನ್ SDMC ನಮ್ದು ಕಮಿಟಿ ಇರುತ್ತಲ್ಲ, ನಾವು ರಚಿಸಿ ಅದನ್ನ ಕಂಪ್ಲೀಟ್ಲಿ ಅದಕ್ಕೊಂದು ಅಧ್ಯಕ್ಷತೆಯನ್ನ ಒಬ್ರಿಗೆ ಕೊಟ್ಟು ಅವ್ರ ಮೇಲೆ ಉಸ್ತುವಾರಿಯನ್ನ ತಗೋತಾ ಇದ್ವಿ. ನಾವು, ನಮ್ಮ ಇಡೀ ಸದಸ್ಯರು, ನಮ್ಮ PDO ಅವರು ನಾವು ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ವಿಸಿಟ್ ಕೊಟ್ಟು ಸ್ಕೂಲಿಗೆ ಅಲ್ಲಿದ ಆಗು ಹೋಗುಗಳನ್ನು ನೋಡ್ತಾ ಇದ್ವಿ. ಆಮೇಲೆ ಬಿಸಿ ಊಟದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಷ್ಟೋ ಸಲ ನಾವು ಹೋಗಿ ಮಕ್ಕಳು ತಿನ್ನೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿದ್ವಿ. ಅದ್ರಲ್ಲಿ ಯಾವ ತರ ಉಪ್ಪಾಗ್ಲಿ ಅಥವಾ ಏನ್ ಬೆಳ್ತಿದೆಯಲ್ಲ, ಆಮೇಲೆ ಏನು ಎಲ್ಲ ಮಿಕ್ಸ್ ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಆಮೇಲೆ ಸ್ಪೋರ್ಟ್ಸ್ ಮಕ್ಕಳಿಗೆ ಸ್ಪೋರ್ಟ್ಸ್ ಆಡ್ಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಇಡೀ ಸ್ಕೂಲ್ಗಳನ್ನ ಡೆವಲಪ್ಮೆಂಟ್ ಮಾಡಿದ್ವಿ ನಾವು. ಪೇವರ್ಸ್ ಮಾಡಿಸಿದ್ವಿ. ಆಮೇಲೆ ಅಲ್ಲಿ ಯಾವುದೇ ತರದ ಸೌಕರ್ಯ, ಅದು ನೀರಿನ ಫಿಲ್ಟರ್ಸ್ ಹಾಕ್ಸಿದ್ವಿ. ಅದನ್ನ ಬಿಟ್ಟು ನಾವು ಮಕ್ಕಳಿಗೆ ಸ್ಪೋರ್ಟ್ಸ್ ಆಡ್ಲಿಕ್ಕೆ ಕಂಪ್ಲೀಟ್ಲಿ ಇದನ್ನ ಡಿಜಿಟಲ್ ಏನು ಉಪಕರಣಗಳಿದಾವಲ್ಲ ಅವನ್ನೆಲ್ಲ ತಂದು ಕೊಟ್ವಿ. ಕಬಡ್ಡಿ ಆಡ್ಲಿಕ್ಕೆ ಮ್ಯಾಟ್ಸ್ ಈ ತರ ಎಲ್ಲ. ಇದಲ್ಲದೆ ಸಣ್ಣ ಹುಡುಗರಿಗೆ ನಮ್ದೇನ್ ಬಾಲ್ವಾಡಿಯಲ್ಲಿ ಸ್ಟೂಡೆಂಟ್ಸ್ ಇದಾರೆ ಅವ್ರೆಲ್ಲರಿಗೂ ಏನ್ ವ್ಯವಸ್ಥೆ ಬೇಕು, ಆಟದ ವ್ಯವಸ್ಥೆಗಳೆಲ್ಲ ಬೇಕು, ಸಾಮಗ್ರಿಗಳನ್ನ ತಂದು ಕೊಟ್ವಿ. ಇದೆಲ್ಲ ನಾವು ಜನರಿಗೆ, ಹುಡುಗರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಮಾಡಿಕೊಟ್ಟಿದ್ವು. ಅದಲ್ಲದೆ ಡಿಜಿಟಲ್ ಉಪಕರಣಗಳು ಏನ್ ಸ್ಕ್ರೀನ್ ಬೋರ್ಡ್ಸ್ ಇದಾವಲ್ಲ ಅವು ಕೂಡ ನಮ್ಮ ಸ್ಕೂಲಲ್ಲಿ ಅಳವಡಿಕೆ ಆಗಿದಾವೆ. ಈ ಲಾಸ್ಟ್ 5 ವರ್ಷದಲ್ಲಿ ನಮ್ಮ ಕಾರ್ಯಕಾಲದಲ್ಲಿ 2 ಡಿಜಿಟಲ್ ಸ್ಕ್ರೀನ್ಗಳು ಇದಾವಲ್ಲ. ಸರಿ ಸರಿ ಸರ್. ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮತ್ತು ತಮ್ಮ ಗ್ರಾಮ ಮತ್ತು ತಮ್ಮ ವಾರ್ಡಿನ ಜನರಿಗೋಸ್ಕರ ತಮ್ಮ ಒಂದು ಆರೋಗ್ಯ ಆಸ್ಪತ್ರೆ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸ್ತಿದ್ರಿ? ಆರೋಗ್ಯ ಆಸ್ಪತ್ರೆ ಅಂತಂದಾಗ ನಮ್ಮ ಊರಲ್ಲಿ ಆಸ್ಪತ್ರೆ ಇಲ್ಲ. ನಾವು ಬಹಳ ರಿಕ್ವೆಸ್ಟ್ ಮಾಡಿದ್ವಿ ನಮ್ಗೆ ಒಂದು PHC ಪರ್ಸನಲ್ ಹೆಲ್ತ್ ಕೇರ್ ಕೊಡ್ಲಿ ಅಂತ ಹೇಳಿ. ಆದ್ರೆ ಅದು ನಮ್ಗ ಅನುಕೂಲ ಆಗ್ಲಿಲ್ಲ ಸರ್ಕಾರದಿಂದ. ಆ ಸಮಯದಲ್ಲಿ ನಮ್ಮ ಹತ್ರ ಜಾಗ ಇದೆ, ಆದ್ರೆ ಇನ್ನು ಕೂಡ ಆದ್ರೆ MK ಹುಬ್ಳಿ ಅಂತ ಗ್ರಾಮ ಇದೆ, ಅಲ್ಲಿ ನಮ್ಮ ಈ ಹಾಸ್ಪಿಟಲ್ ಚೆನ್ನಾಗಿದೆ ವರ್ಕ್ ಅಲ್ಲಿ. ಬಟ್ ಇಲ್ಲಿಂದ ಜನರಿಗೆ ನಾವು ಮಾಡ್ಲಿಕ್ಕೆ ನಮ್ಮ ಆಯಾಗಳು ಇರ್ತಾವಲ್ಲ, ಇವೆಲ್ಲ ತುಂಬಾ ಪ್ರೊಆಕ್ಟಿವ್ ಕೆಲಸ ಮಾಡ್ತಿದ್ರು. ನಮ್ಮ ಮಂಡಲದಲ್ಲಿ ನಾವು ತಗೊಂಡು ಕೆಲಸ ಮಾಡಿಸಿದ್ವಿ. ಈ ಗರ್ಭಿಣಿಯರಿಗೆ ಏನ್ ತುಲ್ಪಿಸ್ಬೇಕು, ಸ್ವಾಸ್ಥ್ಯ ಹಾಳದವ್ರಿಗೆ ಏನ್ ಸಹಾಯ ಮಾಡ್ಬೇಕು, ಅದೆಲ್ಲ ನಾವು ಪರ್ಸನಲಿ ಇನ್ವಾಲ್ವ್ ಆಗಿ ಅದನ್ನೆಲ್ಲ ಮಾಡ್ಕೊಟ್ಟಿದ್ವಿ ನಮ್ಮ ಕಾರ್ಯಕಾಲದಲ್ಲಿ. ಸರಿ ಸರ್. ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ, ಯಾರ ಮುಖಾಂತರ ಪ್ರವೇಶವಾದ ಸರ್? ರಾಜಕಾರಣ ಅಂತ ನಾನು ಬಂದಿರೋನಲ್ಲ. ನಾನು ಯಾವಾಗಿಂದ ತಿಳಿತಾ ಇದ್ದೆ, ನನಗೆ ಅವತ್ತಿನ ಜನಸೇವೆ ಅದ್ ನನ್ನ ಮನಸ್ಸು. ಜನರಿಗೆ ಸಮಸ್ಯೆಗಳಾಗಬಾರ್ದು, ಸಹಾಯ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ದಿಂದ ನಾವು ಯಾವತ್ತು ಜನರಿಗೆ ಅವ್ರ ಸಮಸ್ಯೆಗಳಿಗೆ, ಹಾಸ್ಪಿಟಲ್ ನ ಸಮಸ್ಯೆ ಇರ್ಲಿ, ಅವ್ರದ್ದು ಬೇರೆ ಏನಾದ್ರು ಇರ್ಲಿ, ನಾವು ಯಾವತ್ತು ಹೋಗಿ ನಿಲ್ತಿದ್ವಿ. ಆ ನಮ್ಮ ಒಂದು ಮನಸ್ಥಿತಿಯನ್ನ ನೋಡ್ಕೊಂಡು ಜನ ಎಲ್ಲರೂ ನಮಗ ಅವರೇ ಒತ್ತಡ ಹಾಕಿ ನಿಲ್ಲಿಸಿ, ಜನ ಆಶೀರ್ವಾದ ಮಾಡಿಸಿ ನಮಗೆ ಗೆಲ್ಸಿದ್ರು. ರಾಜಕಾರಣಕ್ಕೆ ಪ್ರವೇಶ ಮಾಡ್ಬೇಕಂದ್ರೆ ಅದಕ್ಕೆ ನಮಗೊಬ್ಬರ ಗುರು ಇದಾರೆ, ಬಸವನಗೌಡ ಸಿದ್ದರಾಮಯ್ಯ ಅಂತ ಹೇಳಿ. ಅವರಿಂದ ನಾವು ಒಂದು ಪ್ರೇರಣೆ ರಾಜಕಾರಣಕ್ಕೆ, ಅವರಿಂದ ಪ್ರೇರಣೆ ಆಗಿ ನಾವು ಈ ರಾಜಕಾರಣಕ್ಕೆ ಬಂದ್ವಿ ಅಂತ ಅನ್ಬೋದು. ಸರಿ ಸರ್. ಮತ್ತೆ ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್ ನಿಮ್ಗೆ? ಜನಸೇವೆ ಅಂತ ತಾವು ಮಾಡಿದೀರಾ, ಆಯ್ಕೆ ಮಾಡಿದೀರಾ ರಾಜಕಾರಣ ಸರ್. ಸರಿ ಸರ್. ತಮ್ಮ ಪಕ್ಷದ ಒಂದು ಹೈಕಮಾಂಡ್ಗೆ ಕಿವಿಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರಾ? ಗ್ರಾಮ ಪಂಚಾಯತ್ ಅಂತಂದಾಗ ಪಕ್ಷ ಬರಲ್ಲ, ಜನ ಎಲ್ಲ ನಮ್ಮವರು, ನಮ್ಮಲ್ಲಿ ಡಿಫರೆನ್ಸ್ ಇರಲ್ಲ. ಓಟ್ ಹಾಕಿದವನು ನನ್ನನ್ನು, ಓಟ್ ಹಾಕದೇ ಇದ್ದವನು ನನ್ನವನೇ. ಆದ್ರೆ ನೀವು ಕೇಳಿದ ಪಕ್ಷ ಅಂತ, ಸೊ ನಾನು ಬೆಂಬಲ ಮಾಡೋ ಪಕ್ಷಕ್ಕೆ ನನ್ನ ಕಿವಿ ಮಾತು ಅಂತಂದಾಗ ಬಂದಾಗ, ಈ ಗ್ರಾಮ ಪಂಚಾಯತಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಷ್ಟು ಇನ್ವಾಲ್ವ್ಮೆಂಟ್ ಇರಲ್ಲ ಜನರ ಜೊತೆಗೆ. ಗ್ರಾಮ ಪಂಚಾಯತಿಗೆ ಇನ್ನೂ ಧನ ಸಹಾಯ ಅಲ್ಲ, ಮತ್ತೊಂದು ಯಾವ್ದೇ ಒಂದು ಸ್ಕೀಮ್ಸ್ ತಂದ್ಬಿಟ್ಟು ಜನರಿಗೆ ಇಲ್ಲಿ ಅನುಕೂಲ ಆಗ್ಲಿಕ್ಕೆ ಏನ್ ಮೂಲ ಸೌಕರ್ಯಗಳು ಬೇಕು, ಅದು ಡೈರೆಕ್ಟ್ಲಿ ಪಂಚಾಯತಿಗೆ ಫಂಡ್ ಕೊಟ್ಟು ಪಂಚಾಯತಿಂದಾನೇ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು, ಆಡಳಿತ ಏನ್ ಮಂಡಳಿ ಇರುತ್ತಲ್ಲ ಅದರ ಇನ್ವಾಲ್ವ್ಮೆಂಟ್ ದಲ್ಲಿ ಅದನ್ನ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಮಾಡ್ತಾ ಇದೆ, ಇನ್ನೂ ಅದನ್ನ ಬೆಟರ್ ಹೇಗ್ ಮಾಡ್ಬೋದು ಅಂತ ಅದನ್ನ ಸರ್ವೆ ಮಾಡ್ಕೊಂಡು ಮಾಡಬಹುದು. ಸರಿ ಸರ್. ಇವಾಗ ತಮ್ಮ ಅಧಿಕಾರ ಅವಧಿ ಮುಗಿದಿದೆ ಸರ್. ಮುದಾದ ನಂತರ ಮತ್ತು ಈ ಆಡಳಿತ ಅಧಿಕಾರ ಕೂಡ ಇವಾಗ ಅಧಿಕಾರದಲ್ಲಿದೆ. ಇವರು ಒಂದು ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಿದ್ದಾರೆ ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ, ಡೆವಲಪ್ಮೆಂಟ್ ಅನ್ನು ಮಾಡ್ತಿದ್ದಾರೆ? ಸಮಸ್ಯೆ ಇರುತ್ತೆ. ಒಂದು ಆಡಳಿತ ಅಧಿಕಾರಿ ಇರ್ತಾರಲ್ಲ, ಇವ್ರಿಗೆ ಜನಸೇವೆಗಿಂತ ಡಾಕ್ಯುಮೆಂಟರಿ ಕೆಲಸಗಳು ಜಾಸ್ತಿ ಇರ್ತವೆ. ಡಾಕ್ಯುಮೆಂಟರಿ ಕೆಲಸಗಳು, ರಿಪೋರ್ಟ್ಸ್ ಕೊಡ್ಬೇಕು, ಈ ಉತ್ತಾರಗಳನ್ನ ಮಾಡ್ಕೊಡ್ಬೇಕು, ಇಂಥವೆಲ್ಲ ಮೇಂಟೆನೆನ್ಸ್ ತುಂಬಾ ಇರುತ್ತೆ. ಅವರು ಬಂದು ಗ್ರೌಂಡ್ ದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅವರಿಂದ
ಸೇವೆ ಅನ್ನೋದೇನದ ಕುಂಠಿತಾಗತ್ತೆ. ಅದಕ್ಕೆ ಆದಷ್ಟು ಬೇಗ ಮತ್ತೆ ಎಲೆಕ್ಷನ್ಸ್ ಆಗ್ಬೇಕು, ಎಲೆಕ್ಷನ್ ಆಗಿ ಮತ್ತೆ ಆಡಳಿತ ಮಂಡಳಿಗಳು ಬರ್ಬೇಕು ಕೆಲ್ಸಕ್ಕೆ, ಅವಾಗ್ಲೇನೆ ಜನರು ಕೆಲ್ಸಗಳಾಗ್ತವೆ, ಅಲ್ಲಿವರೆಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಸರ್. ಸರ್, ಮತ್ತು ಮುಂಬರುವ ಚುನಾವಣೆಯಲ್ಲಿ ಜನಗಳ ಒಂದು ಬೇಡಿಕೆ ಅಭಿಪ್ರಾಯ ಇದೆ. ಮುಂಬರುವ ಚುನಾವಣೆಯಲ್ಲಿ ಜನಗಳ ಒಂದು ಅಭಿಪ್ರಾಯ ಇದೆ ಸರ್. ಮುಂಬರುವ ಚುನಾವಣೆ ಕೂಡ ತಮಗೆ ಮತ್ತೊಂದು ಅವಕಾಶ ಕೊಟ್ಟು ಮತ್ತು ಕೂಡ ಅಧಿಕಾರಕ್ಕೆ ಬರುವಂತ ನಿಲ್ಲಿಸ್ಬೇಕಂತ ಅಭಿಪ್ರಾಯ ಇದೆ ಸರ್. ಆದ್ರೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತೀರಾ? ನೋಡಿ, ಒಂದ್ಸಲ ಜನ ಆಶೀರ್ವಾದ ಮಾಡಿ ನಮ್ಗೆ ಗೆಲ್ಸಿದ್ದಾರೆ, ಜನಸೇವೆ ಮಾಡಿದೀವಿ. ಜನಸೇವೆ ಮಾಡೋ ಇನ್ನೂ ಆಸೆ ಇದೆ, ಅದನ್ನ ಅಧಿಕಾರದಲ್ಲಿ ಬಂದೇ ಮಾಡ್ಬೇಕು ಅಂತ ನಮ್ದು ಆಸೆ ಇಲ್ಲ. ಇನ್ನೊಂದ್ಸಲ ಕೊಡದೇ ಇರ್ಲಿ, ಅದು ನಮ್ದು ಅಪೇಕ್ಷೆ ಅಲ್ಲ. ನಮ್ಮಲ್ಲಿ ನಮ್ಮ ಸರ್ಕಲ್ದಲ್ಲಿ ಯಾರೇ ಇನ್ನೊಬ್ರು ನನ್ಕಿಂತ ಚಲೋ ಕೆಲಸ ಮಾಡ್ತಾರ ಅಂತಂದ್ರೆ ಅಂತವ್ರಿಗೆ ನಾವೇ ಸಪೋರ್ಟ್ ಮಾಡಿ ಗೆಲ್ಲಿಸಿ ತರುವಂತ ನಮ್ಮ ಮನಸ್ಥಿತಿ ಇದೆ. ಇದೆ ಸರ್. ಸರಿ ಸರ್. ಸರ್, ಇವಾಗ ಒಂದು ಗ್ರಾಮ ಒಂದು ಚಿಹ್ನೆ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ತಮ್ಮ ಅಭಿಪ್ರಾಯ ಏನಿದೆ ಸರ್? ಗ್ರಾಮ ಪಂಚಾಯತಿಯಲ್ಲಿ ಅದು ಆಗ್ಬಾರ್ದು. ಗ್ರಾಮ ಪಂಚಾಯತ್ ಅಂತಂದ್ರೆ ಇವಾಗ MLA ಲೆವೆಲ್ಗೆ ಎಲೆಕ್ಷನ್ಸ್ ಆಗ್ತವೆ, ಚಿಹ್ನೆ ಮೇಲೆ ಆಗ್ತವೆ, ZPO ಅಲ್ಲಿ ಆಗ್ತಾವಲ್ಲ, ಓಕೆ. ಯಾಕಂತಂದ್ರೆ ಒಂದು ಪಾರ್ಟಿ ಇರುತ್ತೆ, ಒಂದು ಕ್ಯಾಡರ್ ಇರುತ್ತೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಪ್ರಾಸೆಸ್ ಇರುತ್ತೆ. ಗ್ರಾಮ ಪಂಚಾಯತಿ ತುಂಬಾ ಸಾಂದ್ ಇರುತ್ತೆ. ಒಂದೇ ವಾರ್ಡದಲ್ಲಿ 1000 ಜನ ಇರ್ತಾರೆ, 1000 ಜನರಲ್ಲಿ 10 ಜನ ಎಲೆಕ್ಷನ್ ನಿಂತಿರ್ತಾರೆ. ಅಂತದ್ರಲ್ಲಿ ಪಕ್ಷ ಚಿಹ್ನೆ ಅಂತ ಬಂದಾಗ ತುಂಬಾ ಮನಸ್ಥಿತಿಗಳು ಕೆಡ್ತವೆ ಲೋಕಲ್ ಜನರಲ್ಲಿ. ಅದಕ್ಕೆ ಈ ಚಿಹ್ನೆ ಅನ್ನೋದು ಬರಬಾರ್ದು. ವೈಯಕ್ತಿಕವಾಗಿ ಏನ್ ಚಿಹ್ನೆ ಇರುತ್ತೆ, ಯಾರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಇಂಟರ್ವ್ಯೂ ಮಾಡಿ ಗೆಲ್ಲಿಸ್ತಾರೆ. ಆಮೇಲೆ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಆಡಳಿತ ಮಂಡಳಿ ಅದು ಚಿಹ್ನೆ ಮೇಲೆ ಗೆದ್ದು ಬಂದ್ರೆ ಅಲ್ಲಿ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಇವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಎಲ್ಲರೂ ನಾವು ಒಂದೇ ಅಂತ ತಗೊಂಡು ಹೋಗ್ತಿರ್ತಾರೆ, ಅಂತದ್ರಲ್ಲಿ ನಾವು ಇದನ್ನ ತರಬಾರ್ದು ಅಂತ ನನ್ನ ಒಂದು ಸಲಹೆ. ಸರಿ ಸರಿ ಸರ್. ಕೊನೆಯದಾಗಿ ಸರ್ ಒಂದು ಪ್ರಶ್ನೆ ಬಂದ್ಬಿಟ್ಟು, ತಮ್ಮನ್ನ ಆರಿಸಿ ತಂದಂತಹ ಜನಪ್ರೇಮಿಗಳಿಗೆ ತಾವು ಒಂದು ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಜನ ನಮ್ಮ ಊರಲ್ಲಿ, ತುಂಬಾ ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿವ್. ನಾವು ಒಂದ್ 5 ವರ್ಷ ಕಾರ್ಯಕಾಲದಲ್ಲಿ ಇದ್ದಾಗೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕೆಲಸ ಮಾಡಿ, ನೀವು ಡೆವಲಪ್ಮೆಂಟ್ ಮಾಡಿ ನಮ್ ಸಲ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದ್ರಿಗೆ ಯಾವತ್ತು ನಾವು ಚಿರಋಣಿ. ಅವ್ರಿಗೆ ಕಿವಿ ಮಾತು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವರು ನಮ್ಗಿಂತ ಮುಂಚೆಯಿಂದ ಊರನ್ನ ಬೆಳೆಸಿ ಒಂದು ಇದಕ್ಕೆ ಹಂತಕ್ಕೆ ತಂದಿಟ್ಟಿದ್ದಾರೆ. ಇನ್ನು ಯಂಗ್ಸ್ಟರ್ಸ್ ಇದಾರಲ್ಲ, ಅವರು ಅವ್ರ ತಂದೆ ತಾಯಿ ಯಾವ ತರ ಇದಾರೆ, ಅವರು ಅವ್ರ ತಂದೆ ತಾಯಿಯವರಿಗೆ ನೋಡ್ಕೊಂಡು ಆ ತರಾನೇ ಬೆಳೆದು ನಮ್ಮ ಊರಿಗೆ ಇನ್ನೂ ಒಂದು ಉತ್ತುಂಗಕ್ಕೆ ಏರಿಸ್ಲಿ ಅಂತ ಹೇಳಿ ನಮ್ಮ ಊರಿನ ಜನರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಯಸ್ತೀನಿ. ಸರಿ ಸರ್. ಇಲ್ಲಿವರೆಗೂ ಕೂಡ ತಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದ.